ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಹೊಸ ವಿಡಿಯೋದೊಂದಿಗೆ ತಮಗೆಲ್ಲರಿಗೂ ಸರ್ವಜ್ಞಾನ ಫಾರ್ ಯು ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ನೋಡಿ, ಇಲ್ಲಿ ನಾನು ನಿಮಗೆ ಆಲ್ರೆಡಿ ಬರೆದು ಕೂಡ ತೋರಿಸ್ಬಿಟ್ಟಿದ್ದೇನೆ. ಅಪ್ಡೇಟ್ ಡಾಕ್ಯುಮೆಂಟು ಆಧಾರ್ ಕಾರ್ಡ್ ಅಂದರೆ ನಿಮ್ಮ ಆಧಾರ್ ಕಾರ್ಡಿಗೆ ಯಾವುದಾದ್ರೂ 2 ದಾಖಲೆಗಳನ್ನು ಆಧಾರ್ ಕಾರ್ಡ್ದೊಂದಿಗೆ ಲಿಂಕ್ ಮಾಡಬೇಕು. ಆ ಲಿಂಕ್ ಮಾಡೋ ಪ್ರೊಸೀಜರ್ ಏನಂತ ಹೇಳಿ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ಪು ಒನ್ ಬೈ ಒನ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಆನ್ ಮಾಡಿ ಇಟ್ಕೊಳ್ಳಿ. ನಾನು ಅಪ್ಲೋಡ್ ಎಲ್ಲ ಮಾಹಿತಿ ವಿಡಿಯೋಗಳು ನಿಮಗೆ ಕುಂತಲ್ಲಿಯೇ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ನೀವು ನಿಮ್ಮ ಮನೆಯಲ್ಲಿಯೇ ಅಪ್ಡೇಟ್ಗಳನ್ನು ನೀವು ಮಾಡ್ಕೋಬೋದು ಈ ವಿಡಿಯೋನ ನೋಡಿಬಿಟ್ಟು. ಜೊತೆಗೆ ನಿಮಗೆ ಒಂದು ಸಲಹೆ ಏನು ಕೊಡ್ತೀನಿ ಅಂತಂದರೆ ವೀಕ್ಷಕರೇ, ನಿಮಗೇನಾದರೂ ಆಧಾರ್ ಕಾರ್ಡನ್ನು ಆನ್ಲೈನ್ನಲ್ಲಿ ಅಪ್ಡೇಟ್ ಮಾಡಲಿಕ್ಕೆ ಆಗೋದಿಲ್ಲ ಅಂತಂದರೆ ನನ್ನ ಟೆಲಿಗ್ರಾಮ್ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನೀವು ಅಲ್ಲಿ ನಿಮಗೆ ಆಗದೇ ಇದ್ದರೆ ನನ್ನ ಮುಖಾಂತರ ನಿಮ್ಮ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡ್ಕೋಬೋದು, ಸರಿನಾ? ಇವಾಗ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ. ಇಲ್ಲಿ ನೋಡಿ, ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊಳ್ಳಿ. ಜಸ್ಟ್ UIDAI ಇದನ್ನು ಟೈಪ್ ಮಾಡಿ ಸರ್ಚ್ ಮಾಡಿ. ಮೊದಲು ಬರೋ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ನಾವಿವಾಗ ಆಧಾರ್ ಕಾರ್ಡಿಗೆ ಡಾಕ್ಯುಮೆಂಟನ್ನು ಅಪ್ಡೇಟ್ ಮಾಡಲಿಕ್ಕೆ ಈ ವೆಬ್ಸೈಟಿಗೆ ಹೋದರೆ ಮಾತ್ರ ಅಪ್ಡೇಟ್ ಆಗೋದು. ಸೊ ಹಾಗಾಗಿ ಫಸ್ಟ್ ಬಂದಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕನ್ನಡ ಬೇಕೋ ಇಂಗ್ಲೀಷ್ ಬೇಕೋ ಸೆಲೆಕ್ಟ್ ಮಾಡ್ಕೊಂಡ ನಂತರ ವೆಬ್ಸೈಟ್ ಓಪನ್ ಆಗೋರಿಗೆ ಸ್ವಲ್ಪ ವೇಟ್ ಮಾಡಿ. ಇಲ್ಲಿ ನೋಡಿ, ಈ ಥರ ಬಂದಿದೆ. ಈ ಥರ ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಪ್ಲೀಸ್ ಅಪ್ಡೇಟ್ ಯುವರ್ ಆಧಾರ್ ಫಾರ್ ಕಂಟಿನ್ಯೂಡ್ ಟು ಅಕ್ಯುರೇಸಿ ಆಫ್ ಡೆಮೋಗ್ರಾಫಿಕ್ ಇನ್ಫಾರ್ಮೇಷನ್. ಇಲ್ಲಿ ಆನ್ಲೈನ್ ಡಾಕ್ಯುಮೆಂಟ್ ಅಪ್ಲೋಡ್ ಅಂತ ಇದೆ. ಇಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಒಂದೊಂದು ಸತಿ ಡೈರೆಕ್ಟಾಗಿ ಓಪನ್ ಆಗುತ್ತೆ. ಸೊ ಇಲ್ಲಿ ಓಪನ್ ಆಗದೇ ಇರೋ ಕಾರಣದಿಂದ ಹಿಂಗೆ ಇಲ್ಲಿ ನೋಡಿ, ನನ್ನ ಆಧಾರ್ ಅಂತ ಇದೆ, ಇಲ್ಲಿ ಆಧಾರ್ ಡೌನ್ಲೋಡ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಕೆಲವೊಂದಿಷ್ಟು ಕ್ವಶನ್ಗಳು ಹುಟ್ಟಬೋದು. ಆಧಾರ್ ಕಾರ್ಡಿಗೆ ಡಾಕ್ಯುಮೆಂಟ್ ಅಪ್ಲೋಡು ಅಥವಾ ಅಪ್ಡೇಟ್ ಮಾಡದೇ ಇದ್ದರೆ ಏನಾಗುತ್ತೆ ಅಂತ ಹೇಳಿ. ಇವಾಗ ಕೆಲವು ವರ್ಷಗಳ ಹಿಂದುಗಡೆ ಪ್ಯಾನ್ ಕಾರ್ಡಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡು ಅಂತ ಹೇಳಿ ಬಂದಿತ್ತು. ಸೊ ಫ್ರೀ ಇದ್ದಾಗ ಯಾರೂ ಅಪ್ಡೇಟ್ ಮಾಡ್ಕೊಳ್ಳಿಲ್ಲ. ಅದರ ನಂತರ ಇವಾಗ ಸದ್ಯದಲ್ಲಿ 1000 ರೂಪಾಯಿ ಫೈನ್ ಕಟ್ಟಿ ಆಧಾರ್ ಕಾರ್ಡನ್ನು ಪ್ಯಾನ್ ಕಾರ್ಡಿಗೆ ಲಿಂಕ್ ಮಾಡ್ತಾ ಇದ್ದಾರೆ. ಸೊ ಇದು ಕೂಡ ಅದೇ ಥರನೇ ಆಗ್ಬೋದು. ಯಾಕಂತಂದರೆ ಇವಾಗ ಮೊಬೈಲ್ ನಂಬರ್ ಆಧಾರ್ ಕಾರ್ಡಿಗೆ ಲಿಂಕ್ ಇಲ್ಲ ಅಂತಂದ್ರೇ ಎಷ್ಟು ಪ್ರಾಬ್ಲಮ್ ಆಗುತ್ತೆ. ಹಾಗೆ ಇರೋದ್ರಿಂದ ನಿಮ್ಮ ಆಧಾರ್ ಕಾರ್ಡ್ ಏನಾದರೂ ಬಂದಾಯ್ತಂತ ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟಿಂದು ಲಿಂಕ್ ಎಲ್ಲ ತಪ್ಪಿಬಿಡುತ್ತೆ. ಟರ್ನ್ ಓವರ್ನ ಎಲ್ಲ ಬಂದಾಗಿಬಿಡುತ್ತೆ. ಆಧಾರ್ ಕಾರ್ಡ್ ಬಂದಾಯ್ತಂದರೆ ನಿಮ್ಮ ಆನ್ಲೈನ್ ಅಪ್ಲಿಕೇಶನ್, ಎಜುಕೇಷನ್ಗೆ ಏನಾದರೂ ನೀವು ಮುಂದುವರಿಯೋದಿತ್ತಂದರೆ ಕೆಲವೊಂದು ಕಡೆ ಆಧಾರ್ ಎಷ್ಟು ಇಂಪಾರ್ಟೆಂಟ್ ಇರುತ್ತೆ ಅಂತ ಹೇಳಿ ನಿಮಗೆ ಸಮಸ್ಯೆ ಎದುರಾದಾಗ ಮಾತ್ರ ಅದ್ರ ಬಗ್ಗೆ ಎಲ್ಲ ನಿಮಗೆ ಮಾಹಿತಿ ಇರ್ಬೋದು. ಈ ಕಾರಣದಿಂದ ಆ ತೊಂದರೆನ ಮುಂದೆ ನೀವು ಫೇಸ್ ಮಾಡೋದು ಅಥವಾ ಎದುರಿಸೋದು ಬೇಡ ಅಂತಂದರೆ ನಿಮ್ಮ ಹತ್ತಿರದ ಸೇವಾ ಸೆಂಟ್ರ್ಗಳಿಗೆ ಹೋಗಿ, ಇಲ್ಲಿಕಂದ್ರೆ ನೆಟ್ ಸೆಂಟ್ರ್ಗಳಿಗೆ ಹೋಗಿ. ಅಲ್ಲಿಯೂ ಆಗಿಲ್ಲಪ್ಪ ಅಂತಂದರೆ ಕೊನೆಯಲ್ಲಿ ನನ್ನ ಟೆಲಿಗ್ರಾಮ್ ಲಿಂಕ್ ಇರುತ್ತೆ. ನನ್ನ ಟೆಲಿಗ್ರಾಮ್ ಲಿಂಕಿನ ಮುಖಾಂತರ ನೀವು ನನ್ನ ಜೊತೆ ಕಮ್ಯುನಿಕೇಟ್ ಮಾಡಿ ನಿಮ್ಮ ಆಧಾರ್ ಕಾರ್ಡಿಗೆ 2 ಡಾಕ್ಯುಮೆಂಟ್ಗಳನ್ನು ಅಪ್ಡೇಟ್ ಕೂಡ ಮಾಡ್ಕೋಬೋದು, ಸರಿನಾ ವೀಕ್ಷಕರೇ? ಇವಾಗ ಇಲ್ಲಿ ನೋಡಿ, ಲಾಗಿನ್ ಅಂತ ಇದೆ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಆಧಾರ್ ನಂಬರನ್ನು ಹಾಕಬೇಕಾಗತ್ತೆ. ಆಧಾರ್ ನಂಬರನ್ನು ಹಾಕಿಬಿಟ್ಟು ಇಲ್ಲಿ ಕೆಳಗಡೆ ಇಲ್ಲಿ ಕಾಣ್ತಾ ಇರುವಂಥ ಕ್ಯಾಪ್ಚಾ ಕೋಡನ್ನು ನೀವು ಎಂಟ್ರಿ ಮಾಡಿಬಿಟ್ಟು ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರುವಂಥ ಅಥವಾ ರಿಜಿಸ್ಟರ್ ಆಗಿರುವಂಥ ಮೊಬೈಲ್ ನಂಬರಿಗೆ 6 ಅಂಕಿಯ ಒಂದು OTP ನಂಬರು ಮೆಸೇಜ್ ಬರುತ್ತೆ, ಆಫ್ಲೈನ್ SMS. ಆ SMS ಮುಖಾಂತರ ನೀವು ಇಲ್ಲಿ OTPನ ಹಾಕಿಬಿಟ್ಟು ಲಾಗಿನ್ ಮಾಡಿದಾಗ ನೆಕ್ಸ್ಟ್ ಪ್ರೊಸೆಸ್ ಏನಂತ ಹೇಳಿ ನಿಮಗೆ
ತಿಳಿಯುತ್ತೆ. ಸರಿನಾ ವೀಕ್ಷಕರೇ? ಸೊ ಅಪ್ಲೋಡ್ ಮಾಡೋದು ಹೇಗಂತೇಳಿ ನಾನು ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಆನ್ಲೈನ್ನಲ್ಲಿ ಆಧಾರ್ ಕಾರ್ಡನ್ನು ಡೌನ್ಲೋಡ್ ಮಾಡೋದಾಗಲಿ ಅಥವಾ ಲಾಗಿನ್ ಮಾಡೋದಾಗಲಿ ಹೇಗಿದೆ ಅಂತೇಳಿ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಇಲ್ಲಿ ನಾನು ಈಗ ಆಧಾರ್ ನಂಬರನ್ನು ಹಾಕಿಬಿಟ್ಟು ಕ್ಯಾಪ್ಚಾನ ಎಂಟ್ರಿ ಮಾಡಿಬಿಟ್ಟು ಇಲ್ಲಿ OTP ಎಂಟ್ರಿ ಮಾಡಬೇಕಾಗತ್ತೆ ನಾವು ನಮ್ಮ ಆಧಾರ್ ಕಾರ್ಡ್ ಡೆಮೋಗ್ರಫಿ ಅಪ್ಡೇಟ್ ಮಾಡಲಿಕ್ಕೆ. ಸೊ ಹಾಗಾಗಿ ಇವಾಗ ನಾನು ಆಧಾರ್ ಕಾರ್ಡ್ಗೆ ರಿಜಿಸ್ಟರ್ ಆಗಿರುವಂಥ ಮೊಬೈಲ್ ನಂಬರಿಗೆ ಒಂದು OTP ಆಗಿರುತ್ತೆ. ಆ OTP ಬಂತಂದರೆ ನಾನು ಇಲ್ಲಿ ಹಾಕಿ ಲಾಗಿನ್ ಕೊಡ್ತೇನೆ. ಇಲ್ಲಿ ನೋಡಿ ಲಾಗಿನ್ ಮಾಡ್ತಾ ಇದ್ದೇನೆ. ಲಾಗಿನ್ ಆದ ನಂತರ ನಿಮಗೆ ಇಲ್ಲಿ ಈ ಥರ ಇಂಟರ್ಫೇಸ್ ಬರುತ್ತೆ. ನಿಮ್ಮ ಆಧಾರ್ ಕಾರ್ಡದ ಎಲ್ಲ ಡೀಟೇಲ್ಗಳು ಇಲ್ಲಿ ಓಪನ್ ಆಗ್ತದೆ. ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ, ನಾನು ನಿಮಗೆ ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತೀನಿ. ಯಾರೆಲ್ಲ ಹೊಸಬರಿದ್ದೀರೋ ಕರೆಕ್ಟಾಗಿ ನೋಡ್ಕೊಂಬಿಟ್ಟು ಇದನ್ನು ಅಪ್ಲೈ ಮಾಡಿ, ಸರಿನಾ? ಇಲ್ಲಿ ಡಾಕ್ಯುಮೆಂಟ್ ಅಪ್ಡೇಟ್ ಅಂತ ಇದೆ ನೋಡಿ. ದಿಸ್ ಸರ್ವಿಸ್ ಈಸ್ ಫ್ರೀ ಆಫ್ ಕಾಸ್ಟ್ ಟಿಲ್ 14/09/2023. ಇದು 14ನೇ ತಾರೀಕು 9ನೇ ತಿಂಗಳು 2023ವರೆಗೂ ಇದು ಫ್ರೀ ಆಫ್ ಕಾಸ್ಟಲ್ಲಿ ಇದು ಡಾಕ್ಯುಮೆಂಟ್ ಅಪ್ಡೇಟ್ ಆಗುತ್ತೆ. ಯಾರೆಲ್ಲ ನೀವು ನಿಮ್ಮ ಹತ್ರ ಸಿಸ್ಟಮ್ ಇದ್ದರೆ ಸಿಸ್ಟಮ್ ಮುಖಾಂತರ ಮಾಡಿ ಅಥವಾ ಮೊಬೈಲ್ ಇದ್ದರೆ ಮೊಬೈಲ್ ಮುಖಾಂತರ ಮಾಡಿ, ಎರಡೂ ವೇಯಿಂದ ಇಲ್ಲಿ ಡಾಕ್ಯುಮೆಂಟು ಸಬ್ಮಿಟ್ ಆಗುತ್ತೆ, ಅಪ್ಲೋಡ್ ಆಗುತ್ತೆ, ಸರಿನಾ? ಯಾರೂ ಟೆನ್ಷನ್ ತಗೋಬೇಡಿ. ಇಲ್ಲಿ ಒಂದು ನೋಟಿಫಿಕೇಷನ್ ಕೊಟ್ಟಿದ್ದಾರೆ, ಅದನ್ನು ಕೂಡ ಓದ್ಕೊಂಡ್ಬಿಟ್ಟು ನೀವು ಇಲ್ಲಿ ನೆಕ್ಸ್ಟ್ ಕೊಡಿ. ಇಲ್ಲಿ ನೆಕ್ಸ್ಟ್ ಕೊಟ್ಟ ನಂತರ ನಿಮಗೆ ಹೇಗೆ ವರ್ಕ್ ಆಗುತ್ತೆ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ, ಅದನ್ನು ಕೂಡ ನೆಕ್ಸ್ಟ್ ಕೊಡಿ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡಲ್ಲಿ ಇರುವಂಥ ಅಡ್ರೆಸ್ಸು, ಹೆಸರು, ಡೇಟ್ ಆಫ್ ಬರ್ತ್ ಇದೆಲ್ಲ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಒಂದು ಚೆಕ್ ಮಾರ್ಕ್ ಇದೆ ನೋಡಿ, ವೆರಿಫಿಕೇಷನ್ ಇರುತ್ತೆ, ಇದನ್ನು ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೆಕ್ಸ್ಟ್ ಕೊಡಿ. ಇದರ ನಂತರ ನೆಕ್ಸ್ಟ್ ವಿಂಡೋ ನಿಮಗೆ ಸ್ವಲ್ಪ ಗೈಡ್ಲೈನ್ ಬರುತ್ತೆ. ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದು ಎಷ್ಟು MB ಇರಬೇಕು, ಏನಿರಬೇಕು ಅಂತೇಳಿ ಇದನ್ನ ಓದ್ಕೊಂಡ್ಬಿಟ್ಟು ನೀವು ಅಪ್ಲೋಡ್ ಮಾಡೋ ಡಾಕ್ಯುಮೆಂಟು 2 MBಗಿಂತ ಕಡಿಮೆ ಇರಬೇಕು, JPEG ಇರಬೇಕು, PNG ಇರಬೇಕು, ಇಲ್ಲ PDF ಫಾರ್ಮೆಟಲ್ಲಿ. ಈ 3 ಫಾರ್ಮೆಟಲ್ಲಿ ನೀವು ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ, ನೀವು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡುವಾಗ ಐಡೆಂಟಿ ಪ್ರೂಫಿಗಾಗಿ ಇಲ್ಲಿ ಲಿಸ್ಟಲ್ಲಿ ಬಂದಿರುವಂಥ ಯಾವುದಾದ್ರೂ ಒಂದು ಡಾಕ್ಯುಮೆಂಟನ್ನು ನೀವು ಚೂಸ್ ಮಾಡ್ಕೊಳ್ಳಿ. ನಾನಿವಾಗ ಇಲ್ಲಿ ಪ್ಯಾನ್ ಕಾರ್ಡನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಐಡೆಂಟಿ ಪ್ರೂಫಿಗಾಗಿ ನಾನು ಪ್ಯಾನ್ ಕಾರ್ಡ್ ಡಾಕ್ಯುಮೆಂಟನ್ನು ಇಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇದನ್ನು ಕೂಡ ಓದ್ಕೊಳ್ಳಿ. ನಿಮಗೇನೋ ಡೌಟ್ ಇದ್ದರೂ ಕೂಡ ಇಲ್ಲಿ ಕ್ಲಿಯರ್ ಆಗುತ್ತೆ. ನೀವು ಸಾಫ್ಟ್ ಕಾಪಿ ಆದರೂ ಅಪ್ಲೋಡ್ ಮಾಡ್ಬೋದು, ಅಥವಾ ಹಾರ್ಡ್ ಕಾಪಿ ಇತ್ತಂದರೆ ಅದನ್ನು ಸ್ಕ್ಯಾನ್ ಮಾಡಿಬಿಟ್ಟು, ಇಲ್ಲದಿದ್ದರೆ ಫೋಟೋ ಹೊಡೆದ್ಬಿಟ್ಟು ಅದನ್ನು ನೀವು 3 ಫಾರ್ಮೆಟಲ್ಲಿ ರೆಡಿ ಮಾಡ್ಕೊಂಡು ಅಪ್ಲೋಡ್ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ, ಅಪ್ಲೋಡ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಬರುತ್ತೆ. ಕಂಟಿನ್ಯೂ ಟು ಅಪ್ಲೋಡ್ ಅಂತೇಳಿ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಡಾಕ್ಯುಮೆಂಟ್ ನೀವು ಯಾವ ಲೊಕೇಶನಲ್ಲಿ ಶೇರ್ ಮಾಡಿದಿರೋ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ, ರಾಂಗ್ ಡಾಕ್ಯುಮೆಂಟ್ ನೀವೇನಾದರೂ ಅಪ್ಲೋಡ್ ಮಾಡಿದರೆ ಈ ಥರ ರೆಡ್ ಮಾರ್ಕಲ್ಲಿ ಬರುತ್ತೆ. ಹಾಗಾಗಿ ಕರೆಕ್ಟ್ ವೇದಲ್ಲಿ ನೀವು ಕರೆಕ್ಟ್ ಡಾಕ್ಯುಮೆಂಟನ್ನು ಸೆಲೆಕ್ಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ, ಇವಾಗ ನಾನು ಅಪ್ಲೋಡ್ ಮಾಡಿರೋದು ಗ್ರೀನ್ ಕಲರಲ್ಲಿ 100% ಅಂತೇಳಿ ಬಂದಿದೆ. ನೆಕ್ಸ್ಟ್ ಇಲ್ಲಿ ಪ್ರೂಫ್ ಆಫ್ ಅಡ್ರೆಸ್, ಇದರಲ್ಲಿ ನೀವು ಸೇಮ್ ಮೇಲೆ ಯಾವ ಥರ ನೀವು ಸೆಲೆಕ್ಟ್ ಮಾಡಿದಿರೋ ಅದೇ ಥರ ಇಲ್ಲಿ ಯಾವುದಾದ್ರೂ ನಿಮ್ಮ ಅಡ್ರೆಸ್ ಪ್ರೂಫ್ ಡಾಕ್ಯುಮೆಂಟನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ನಾನು ಇಲ್ಲಿ ವೋಟರ್ ID ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ಎಲೆಕ್ಷನ್ ಕಾರ್ಡನ್ನು. ಅದನ್ನು ಕೂಡ ಇಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಕ್ಲಿಕ್ ಮಾಡಿದ್ದೀನಿ. ಕಂಟಿನ್ಯೂ ಟು ಅಪ್ಲೋಡ್ ಅಂತೇಳಿ ಸೆಲೆಕ್ಟ್ ಮಾಡಿದ್ದೀನಿ. ನಂತರ ವೋಟರ್ ID ಸೆಲೆಕ್ಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿದ್ದೀನಿ. ಇಲ್ಲಿ ಗ್ರೀನ್ ಕಲರ್ 100% ಅಂತ ಬಂದಿದೆ, ಅದು ಬರಲೇಬೇಕು. ಅದು ಬರದೇ ಇದ್ದರೆ ನಿಮ್ಮ ಡಾಕ್ಯುಮೆಂಟು ಕರೆಕ್ಟಾಗಿ ಅಪ್ಲೋಡ್ ಆಗಿರೋದಿಲ್ಲ. ನಂತರ ಇಲ್ಲಿ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡ್ಕೊಂಬಿಟ್ಟು ನಿಮ್ಮ ಡೆಮೋಗ್ರಫಿದು ಏನಾದರೂ ವೆರಿಫಿಕೇಷನ್ ಅದ್ರ ಬಗ್ಗೆ ಮಾಹಿತಿ ಇದೆ. ಇಲ್ಲಿ ನೋಡಿ, ಪ್ಲೀಸ್ ಕನ್ಫರ್ಮ್ ಯುವರ್ ಡೆಮೋಗ್ರಾಫಿಕ್ ಡೀಟೇಲ್ಸ್ ಇನ್ ದ ಡಾಕ್ಯುಮೆಂಟ್ ಎಕ್ಸಾಕ್ಟ್ಲಿ ಮ್ಯಾಚಸ್ ವಿತ್ ಯುವರ್ ಡೆಮೋಗ್ರಫಿ ಡೀಟೇಲ್ ಇನ್ ಆಧಾರ್. ನೀವು ಕೊಟ್ಟಿರೋ ಡಾಕ್ಯುಮೆಂಟು ಕರೆಕ್ಟಾಗಿ ಮ್ಯಾಚ್ ಆಗುತ್ತೋ ಇಲ್ಲ ಅಂತೇಳಿ ಇಲ್ಲಿ ಕೇಳಿದ್ದಾರೆ. ಇಲ್ಲಿ ನೋಡಿ, ಡಿಯರ್ ರೆಸಿಡೆಂಟ್, ದ ಸರ್ವಿಸ್ ಈಸ್ ಫ್ರೀ ಆಫ್ ಕಾಸ್ಟ್ ಟಿಲ್
14/9/2023ವರೆಗೂ ಇದು ಕಂಪ್ಲೀಟಾಗಿ ಫ್ರೀ ಇದೆ. ಯಾವುದೇ ಥರ ಇವಾಗ ಚಾರ್ಜಸ್ ಇರೋದಿಲ್ಲ. ನೀವು ಇಲ್ಲಿ ಸಬ್ಮಿಟ್ ಮಾಡಿದ ನಂತರ ಇಲ್ಲಿ 15 ಸೆಕೆಂಡಲ್ಲಿ ನಿಮ್ಮ ಡಾಕ್ಯುಮೆಂಟು ಸಬ್ಮಿಟ್ ಆಗುತ್ತೆ, ಸಕ್ಸಸ್ಫುಲಿ ಅಂತ ಹೇಳಿ ಕೂಡ ಬರುತ್ತೆ. ಇಲ್ಲಿ ನೋಡಿ, ನಾನು ನಿಮಗೆ ಒಂದೊಂದಾಗಿ ತಿಳಿಸ್ಕೊಡ್ತೇನೆ. ಇಲ್ಲಿ ನೋಡಿ, ನಿಮ್ಮ ಸ್ಟೇಟಸ್ಸು ಸಕ್ಸಸ್ ಆಗಿದೆ. ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಿದರೆ ಡೇಟ್ ಇದೆ, ಟೈಮಿಂಗ್ ಕೂಡ ಇದೆ. ಇಲ್ಲಿ ಅಮೌಂಟು 00 ಇದೆ. ಈ ಸದ್ಯದಲ್ಲಿ ಈ ಡಾಕ್ಯುಮೆಂಟು 19ನೇ ತಾರೀಕುವರೆಗೆ ಇದು ಕಂಪ್ಲೀಟ್ಲಿ ಫ್ರೀಯಾಗಿ ನೀವು ಇಲ್ಲಿ ಆನ್ಲೈನಲ್ಲಿ ಅಪ್ಲೋಡ್ ಮಾಡ್ಬೋದು. ಡಾಕ್ಯುಮೆಂಟನ್ನು ಅಪ್ಡೇಟ್ ಕೂಡ ಕಂಪ್ಲೀಟಾಗಿ ನೀವು ಮಾಡ್ಬೋದು. ಯಾವುದೇ ಥರ ಚಾರ್ಜಸ್ ಇರೋದಿಲ್ಲ. ಈಗ ರೀಸೆಂಟ್ಲಿ ಮತ್ತು ಭಾಳ ದಿನದಿಂದ ಪ್ಯಾನ್ ಕಾರ್ಡಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕು ಅಂತ ಹೇಳಿ ಬಂದಿತ್ತು. ಫ್ರೀ ಇದ್ದಾಗ ಯಾರು ಮಾಡ್ಕೊಳ್ಳಿಲ್ಲ. ನಂತರ 500 ರೂಪಾಯಿ ಆಯಿತು, ನಂತರ 1000 ರೂಪಾಯಿ ಆಯಿತು. ಇನ್ನೂ ಕೂಡ ಅದು ಪೆನಾಲ್ಟಿ ತುಂಬ್ತಾನೇ ಇದೆ. ಸೊ ಹಾಗಾಗಿ ನೀವು ಕೂಡ ಇದನ್ನು ಆಧಾರ್ ಕಾರ್ಡನ್ನು ಹಾಗೆ ಮಾಡಬೇಡಿ. ಅಪ್ಡೇಟ್ ಆದಷ್ಟು ಜಲ್ದಿ 19ರ ಒಳಗಡೆ ಮುಂದಿನ ತಿಂಗಳು ಎಲ್ಲನೂ ಅಪ್ಡೇಟ್ ಮಾಡ್ಕೊಂಬಿಡಿ ನಿಮ್ಮ ಡಾಕ್ಯುಮೆಂಟ್ ಆಧಾರ್ ಕಾರ್ಡಿಗೆ ಅಟ್ಯಾಚ್ ಮಾಡಿಬಿಟ್ಟು, ಸರಿನಾ? ಇಲ್ಲಿ ನಂತರ ನಿಮ್ಮ ಎಕ್ನಾಲಜ್ಮೆಂಟ್ ಈ ಥರ ಇರುತ್ತೆ ನೋಡಿ. ಇಲ್ಲೆಲ್ಲ ನಿಮ್ಮ ಮಾಹಿತಿ ಇರುತ್ತೆ, ಅಪ್ಡೇಟ್ ಮಾಡಿರೋ ಸ್ಟೇಟಸ್ ಎಲ್ಲ ಇರುತ್ತೆ. ಈ ಎಕ್ನಾಲಜ್ಮೆಂಟನ್ನು ನೀವು ಒಂದು ಪ್ರಿಂಟ್ ಆದರೂ ತೆಗೆದಿಟ್ಕೊಳ್ಳಿ ಅಥವಾ ಸಾಫ್ಟ್ ಕಾಪಿನ ಸೇವ್ ಮಾಡಿ ಇಟ್ಕೊಳ್ಳಿ. ಇನ್ನು ಫ್ಯೂಚರಲ್ಲಿ ಏನಾದರೂ ಮಾಹಿತಿ ಬೇಕು ಅಂತಂದರೆ ಇದನ್ನು ನೋಡಿಬಿಟ್ಟು ನೀವು ಪ್ರೂಫ್ ತೋರಿಸಿರ್ಬೋದು, ನಾವು ಇದನ್ನು ಹಾಕಿದ್ದೀವಿ ಅಂತೇಳಿ. ವಿಡಿಯೋ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತೇಳಿ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ವೀಕ್ಷಕರೇ. ಜೈ ಹಿಂದ್.